ಪರಿಸರ ಹಾಗೂ ಜೀವ ವೈವಿಧ್ಯತೆಗಳ ಮತ್ತು ಜಿಲ್ಲೆಯ ಜನಜೀವನದ ಹಿತದೃಷ್ಟಿಯಿಂದ ರಾಜ್ಯ ವಿದ್ಯುತ್ ನಿಗಮದ ಉದ್ದೇಶಿತ ಶರಾವತಿ ಪಂಪ್ ಸ್ಟೋರೇಜ್ ಭೂಗತ ಜಲವಿದ್ಯುತ್ ಯೋಜನೆಯ ಪ್ರಸ್ತಾವನೆಯನ್ನ ತಿರಸ್ಕರಿಸಬೇಕೆಂದು ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳ ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಒಕ್ಕೂಟಗಳ ಜಂಟಿ ನಿಯೋಗವು ಶಾಸಕ ದಿನಕರ್ ಶೆಟ್ಟಿ ನೇತೃತ್ವದಲ್ಲಿ ಕೇಂದ್ರ ವನ್ಯಜೀವಿ ಮಂಡಳಿಯ ಡಾಕ್ಟರ್ ಎಚ್.ಎಸ್. ಸಿಂಗ್, ರಮಣ್ ಸುಕುಮಾರನ್, ಐಜಿಎಫ್ ಶಿವಕುಮಾರ್ त्रिसदस्यर समितियನ್ನ ಭೇಟಿ ಮಾಡಿ ಅಹವಾಲು ಸಲ್ಲಿಸಿದ್ದಾರೆ। ये हमारा डिस्ट्रिक्ट में 3 नदी है, 3 बोले तो एक गंगावली, वो भी पूरा हमारे पास गंगावली और मराकल एक बहुत छोटा है, अग्नाशिनी बहुत छोटा है स्वीट वाटर का, ये एक आधा हमको आता है, आधा सागर को जा रहा है। इसमें स्वीट वाटर का बहुत कम है, उसमें ये भी अभी आप ये प्रोजेक्ट किया तो ये सब लोग बोले ना अभी होन्नावर टाउन को जा रहे ड्रिंकिंग वाटर स्कीम। लास्ट टाइम हमारा बीजेपी गवर्नमेंट था, वो टाइम में मैं एमएलए था, वो करके दिया इनको। स्वीट वाटर का प्रॉब्लम है, आप लोग क्यों उधर कितना हमारा कौन सा ये आलमट्टी कृष्णा वो सब है ना, बहुत बहुत है, उधर क्यों नहीं करेगा ये? उधर करना बहुत है, कितना हेक्टर है उधर, कितना कर रहे हैं उन्हें। ಈ ವೇಳೆ ಲಿಖಿತ ಮನವಿ ಸಲ್ಲಿಸಿದ ನಿಯೋಗವು ಪರಿಸರ ಸೂಕ್ಷ್ಮ ಪಶ್ಚಿಮ ಘಟ್ಟದ ಸಿಂಗಳಿಕ ಅಭಯಾರಣ್ಯದಲ್ಲಿ ಪಂಪ್ಡ್ ಸ್ಟೋರೇಜ್ ಭೂಗತ ವಿದ್ಯುತ್ ಯೋಜನೆಯ ಅನುಷ್ಠಾನಕ್ಕೆ ಅವಕಾಶ ನೀಡಬಾರದು ಎಂದು ಮನವಿ ಮಾಡಿದರು। ಈ ಯೋಜನೆಯ ಅನುಷ್ಠಾನದಿಂದ ಪರಿಸರಕ್ಕೆ, ಜೀವ ವೈವಿಧ್ಯತೆಗಳಿಗೆ ಮತ್ತು ಜನಜೀವನದ ಮೇಲೆ ಆಗಬಹುದಾದ ವಿವಿಧ ದುಷ್ಪರಿಣಾಮಗಳ ಕುರಿತು ಅವರು ಕೇಂದ್ರ ಅಧ್ಯಯನ ತಂಡದ ಗಮನವನ್ನು ಸೆಳೆದರು। They didn't give NOCs telling that many trees will go, the ecosystem will be in problem. But now they don't see anything. Here you come to Honnavar, the road is so narrow and many accidents happen throughout the year. ಇಲ್ಲಿ ಮರಗಳು ಅಲ್ಲಿ ಬೆಳೆದಿದೆ ಸರ್, ನಾನು ನಮ್ಮ ಡಿಸಿಎಫ್ ಎಲ್ಲ ಒಳ್ಳೆ ಇದ್ದಾರೆ, ಇಲ್ಲಿ ಅರಣ್ಯ ಇಲಾಖೆ ಅವ್ರ ಬಗ್ಗೆ ನಮಗೆ ಬಹಳ ಗೌರವ ಇದೆ, ಬಹಳ ಒಳ್ಳೆಯ ವ್ಯಕ್ತಿ ಅನ್ನುವಂಥದ್ದು। ಆದ್ರೆ ಸರ್ವೆ ಮಾಡಿದ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾರೇ ಇರ್ಬೋದು, ಸರ್ವೆ ಏನ್ ಇವತ್ತು ಇದೆಯಲ್ಲ ನಮ್ಮ ಜಿಲ್ಲೆದಿರ್ಬೋದು, ಎಲ್ಲದೂ ಸರ್ವೆ ಇವರ ಯಾರ ಹತ್ರ ಆದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಸರ್? ಈ ಸರ್ವೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಬ್ರಿಟಿಷರು ಮಾಡಿಟ್ಟಿದ್ದೆಲ್ಲ ಸರ್ವೇರು, ಇವ್ರ ಹತ್ರ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಸರ್ವೆ। ಹೆಂಗ್ ಮಾಡಿದ್ರು ಸರ್? ಅವಾಗ ಏನಿತ್ತು? ಅವಾಗ ನಮ್ಮ ಅವ್ರ ಹತ್ರ ಎಲ್ಲ ಬ್ರಿಟಿಷರ ಹತ್ರ ವೆಹಿಕಲ್ ಇರ್ಲಿಲ್ಲ, ಯಾವುದೂ ಇರ್ಲಿಲ್ಲ, ಏನಿಲ್ಲದೆ ಮಾಡಿದ್ರು ಅವಾಗ। ಮಾಡಿದ ನಂತರ ಅದೇ ರೀತಿ ನೀವು ಫಾರೆಸ್ಟ್ ಮಾಡಿದ್ದು ನೀವು ನನಗೆ ತೋರಿಸಿದ್ರೆ ಈ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಅಡ್ಡಿಲ್ಲ। ಸಾಧ್ಯ ಇದೆಯಾ ಸರ್? ಎಲ್ಲಾದ್ರೂ ಮಾಡಿದಾರ ಫಾರೆಸ್ಟ್? ಶಾಸಕ ದಿನಕರ್ ಶೆಟ್ಟಿ ಮತ್ತು ಇತರರು ಮಾತನಾಡಿ ತಮ್ಮ ವಾದವನ್ನ ಮಂಡಿಸಿ ಯೋಜನೆಯ ಅನುಷ್ಠಾನದ ವಿರುದ್ಧ ಹಲವು ಕಾನೂನಾತ್ಮಕ ಅಂಶಗಳನ್ನು ಪ್ರಸ್ತುತಪಡಿಸಿದರು। ಯೋಜನೆಯ ಅನುಷ್ಠಾನದಿಂದ ಜೀವ ವೈವಿಧ್ಯಗಳಿಗೆ ಆಗಬಹುದಾದ ಹಾನಿ, ಭೂಕುಸಿತ, ಪರಿಸರ ಹಾನಿಗಳ ಕುರಿತು ಮತ್ತು ನದಿ ನೀರಿನ ಹರಿವಿನ ಪ್ರಮಾಣದಲ್ಲಿ ಪ್ರಸ್ತುತ ಉಂಟಾಗಿರುವ ಕೊರತೆ ಸಹಿತ ಮುಂದೆ ಎದುರಾಗುವ ಅನೇಕ ಸಮಸ್ಯೆಗಳ ಕುರಿತು ಕೇಂದ್ರ ಅಧ್ಯಯನ ತಂಡಕ್ಕೆ ಮನಮುಟ್ಟುವಂತೆ ವಿವರಿಸಿದರು। ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ।